ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಬೈಕ್ ಟ್ಯಾಕ್ಸಿ ಅವ್ರನ್ನ ತಡೆದು ಕ್ವಶನ್ ಮಾಡೋ ಅಧಿಕಾರ ಯಾರಿಗೂ ಇಲ್ಲ. ಇದೇನಾದ್ರು ಮತ್ತೆ ಕಂಟಿನ್ಯೂ ಆದರೆ ಖಂಡಿತ ಆಟೋದವರು ಜೈಲಿಗೆ ಹೋಗೋದಂತೂ ಗ್ಯಾರಂಟಿ. ಕರ್ನಾಟಕದಲ್ಲಿ ಬೈಕ್ ಟ್ಯಾಕ್ಸಿ ಬ್ಯಾನ್ ಆಗಿಲ್ಲ ಅಂದ್ರೆ ಇಡೀ ಬೆಂಗಳೂರಲ್ಲ, ಇಡೀ ಕರ್ನಾಟಕನೇ ಬಂದ್ ಮಾಡ್ತಾರಂತೆ ಆಟೋ ಸಂಘಟನೆಗಳು. ಇದು ನಾವು ಹೇಳ್ತಾ ಇಲ್ಲ, ಅವರೇ ಹೇಳ್ತಾ ಇರೋದು. ಈಗ ಬೈಕ್ ಟ್ಯಾಕ್ಸ್ಗೆ ಹೈಕೋರ್ಟ್ ಇಂದ ಲೀಗಲ್ ಅಂತ ಸರ್ಟಿಫಿಕೇಟ್ ಬಂತು. ಇದಕ್ಕೆ ರಾಜ್ಯ ಸರ್ಕಾರ ಹೊಸ ಪಾಲಿಸಿ ತಂದ್ರೆ ಆಟೋದವ್ರು ಹೇಳ್ತಾ ಇದಾರೆ, ನಾವು ಉಗ್ರ ಹೋರಾಟ ಮಾಡ್ತೀವಿ, ಯಾವುದೇ ಕಾರಣಕ್ಕೂ ಬೈಕ್ ಟ್ಯಾಕ್ಸಿ ರನ್ ಆಗಿ ಬಿಡಲ್ಲ ಅಂತ ಇದಾರೆ. ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಹಂಗಾದ್ರೆ? ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಹರ್ಷಕೆರೆ ಹರನ್ ಯೂಟ್ಯೂಬ್ ಚಾನಲ್. ಈಗ ಶುರುವಾಯಿತು ಆಟೋದವರ ಮುಷ್ಕರ. ಬೆಂಗಳೂರಲ್ಲ, ಇಡೀ ಕರ್ನಾಟಕದಾದ್ಯಂತ ಶುರು ಆಗ್ತಾ ಇದೆ. ಬಟ್ ಇದಕ್ಕೆಲ್ಲ ಕಾರಣ ಗೊತ್ತಿರಬೇಕು. ಬೈಕ್ ಟ್ಯಾಕ್ಸ್ಗೆ ಪರ್ಮಿಷನ್ ಬಂತಲ್ಲ ಹೈಕೋರ್ಟಿಂದ, ಇದೇ ಒಂದು ದೊಡ್ಡ ರೀಸನ್ನು. ಬೈಕ್ ಟ್ಯಾಕ್ಸ್ಗೆ ಪರ್ಮಿಷನ್ ಕೊಡಬಾರ್ದಿತ್ತು, ಬೈಕ್ ಟ್ಯಾಕ್ಸ್ಗೆ ಪರ್ಮಿಷನ್ ಕೊಟ್ಟಿದ್ದಾರೆ. ನಾವಂತೂ ಯಾವುದೇ ಕಾರಣಕ್ಕೂ ಕರ್ನಾಟಕದಲ್ಲಿ ಬೈಕ್ ಟ್ಯಾಕ್ಸಿ ರನ್ ಆಗಿ ಬಿಡಲ್ಲ ಅಂತ ಫುಲ್ ಗಲಾಟಿ ಸ್ಟ್ರೈಕ್ ನಡೀತಾ ಇದೆ. ಇವತ್ತು ರಾಮಲಿಂಗಾರೆಡ್ಡಿ ಅವ್ರನ್ನ ಕೂಡ ಆಟೋದವರ ಎಲ್ಲ ಸಂಘಟನೆಗಳು ಮೀಟ್ ಮಾಡಿದ್ದಾರೆ. ಅವ್ರ ಹತ್ರ ಕೂಡ ಮಾತಾಡಿದ್ದಾರೆ. ನೀವು ಮೇಲ್ಮನವಿಗೆ ಹೋಗೋಕ್ಕೆ ಸಹಕರಿಸಬೇಕು ನಮಗೆ, ಯಾಕೆಂದರೆ ಸುಪ್ರೀಂ ಕೋರ್ಟ್ಗೆ ಈ ಕೇಸ್ನ ತಗೊಂಡೋಗಿ ಯಾವುದೇ ಕಾರಣಕ್ಕೂ ಬೈಕ್ ಟ್ಯಾಕ್ಸಿ ರನ್ ಆಗಬಾರ್ದು, ಕರ್ನಾಟಕದಲ್ಲಿ ಸ್ಟಾಪ್ ಮಾಡಬೇಕು, ಇದಕ್ಕೆ ಸಂಪೂರ್ಣ ಬೆಂಬಲ ನೀವು ನೀಡಲೇಬೇಕು. ಇನ್ನು ಮುಂದೆ ಬೈಕ್ ಟ್ಯಾಕ್ಸಿ ಯಾವುದೇ ಥರ ಹೊಸ ಪಾಲಿಸಿಗಳನ್ನ ಅಳವಡಿಸಬಾರ್ದು. ಯಾಕಂದ್ರೆ ಈಗ ಆಲ್ರೆಡಿ ಮಾಡ್ತಿರೋದೇ ಇಲ್ಲಿಗಲ್. ಇದು ಈಗಲೇ ಇವ್ರನ್ನ ಹಿಡಿಯಕ್ಕೆ ಆಗ್ತಾ ಇಲ್ಲ ಕೈಯಲ್ಲಿ ಬೈಕ್ ಟ್ಯಾಕ್ಸಿ ಅವ್ರನ್ನ ವಿತೌಟ್ ಪಾಲಿಸಿ ಇಲ್ದಾನೆ. ಇನ್ನು ವಿತ್ ಪಾಲಿಸಿ ಬಂದು ಇವ್ರು ಲೀಗಲ್ ಅಂತ ಆಚೆ ಬಂದ್ಬಿಟ್ರೆ ಇವ್ರನ್ನ ಹಿಡಿಯೋಕೆ ಆಗಲ್ಲ, ಆಟೋದವರೆಲ್ಲ ಮೂಲೆ ಗುಂಪಾಗ್ಬಿಡ್ತೀವಿ ಅಂತ ಫುಲ್ ಇವತ್ತು ಆಟೋದವರು ಗಲಾಟೆ ಮಾಡಿಕೊಂಡು ರಾಮಲಿಂಗಾರೆಡ್ಡಿ ಸರ್ ಅವ್ರನ್ನ ಕೂಡ ಮೀಟ್ ಆಗಿದ್ದಾರೆ. ಅವರು ಕೂಡ ಹೇಳಿದ್ರಂತ, ಇಲ್ಲ ನಮಗೂ ಕೂಡ ಬೈಕ್ ಟ್ಯಾಕ್ಸ್ಗೆ ಯಾವುದೇ ಥರ ಪಾಲಿಸಿ ಮಾಡೋಕ್ಕೆ ಇಷ್ಟ ಇಲ್ಲ, ಯಾಕಂದ್ರೆ ಆಲ್ರೆಡಿ ಗೊತ್ತಿತ್ತು ಕರ್ನಾಟಕ ಆಲ್ರೆಡಿ ಬೈಕ್ ಟ್ಯಾಕ್ಸ್ಗೆ ಪರ್ಮಿಷನ್ ಕೊಡಲ್ಲ ಅಂತ ಮುಂಚೆನೇ ಹೇಳ್ಬಿಟ್ಟಿದ್ರು. ಹಂಗಾಗಿ ಇವತ್ತು ರಾಮಲಿಂಗಾರೆಡ್ಡಿ ಸಾರ್ಗಳು ಅವರು ಕೂಡ ಹೇಳಿದಾರಂತೆ, ಬೈಕ್ ಟ್ಯಾಕ್ಸ್ಗೆ ಹೊಸದಾಗಿ ಯಾವುದೇ ಥರ ಪಾಲಿಸಿ ಮಾಡೋಕ್ಕೆ ನಮಗೂ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳಿದ್ರೆ, ಅದಕ್ಕೋಸ್ಕರ ಆಟೋದವ್ರು ಹೇಳ್ತಾರೆ ಈ ವಿಚಾರನ ನಾವು ಮೇಲ್ಮನವಿ ಅಂದರೆ ಸುಪ್ರೀಂ ಕೋರ್ಟ್ಗೆ ತಗೊಂಡು ಹೋಗೋಕ್ಕೆ ನೀವು ರಾಜ್ಯ ಸರ್ಕಾರನ ಒತ್ತಡ ಏರಬೇಕು ರಾಜ್ಯ ಸರ್ಕಾರದ ಮೇಲೆ. ಯಾಕೆಂದರೆ ಅವ್ರು ನೀವು ಕನ್ವಿನ್ಸ್ ಮಾಡಬೇಕು. ಕನ್ವಿನ್ಸ್ ಮಾಡಿದ್ರೆ ಈ ಒಂದು ಕೇಸ್ನ ನಾವು ಸುಪ್ರೀಂ ಕೋರ್ಟಿಗೆ ತಗೊಂಡೋಗಿ ಅಲ್ಲಿಂದ ಸ್ಟೇ ಆರ್ಡರ್ ತಂದು ಮತ್ತೆ ನಾವು ಬೈಕ್ ಟ್ಯಾಕ್ಸಿ ಸ್ಟಾಪ್ ಮಾಡ್ಬೋದು. ಇವತ್ತು ಫುಲ್ ಎಲ್ಲ ಬೆಂಗಳೂರಲ್ಲಿ ಇದೇ ಆಗ್ತಾ ಇದೆ. ಫುಲ್ಲು ಮೀಟಿಂಗು, ಸ್ಟ್ರೈಕು ಹೇಳ್ತಾ ಇದ್ದಾರೆ. ಇವಾಗ ಮುಂದಿನ ದಿನಗಳಲ್ಲಿ ಅಂದರೆ ಇದೇ ಫೆಬ್ರವರಿಲಿ ಸೆಕೆಂಡ್ ವೀಕ್ ಅಥವಾ ಫಸ್ಟ್ ವೀಕಲ್ಲಿ ಇಡೀ ಕರ್ನಾಟಕ ಎಲ್ಲ ಆಟೋ ಸಂಘಟನೆಗಳ ಜೊತೆಲಿ ಒಂದು ಮೀಟಿಂಗ್ ಮಾಡ್ತಾರಂತೆ. ಮೀಟಿಂಗ್ ಆದಮೇಲೆ ಫಸ್ಟ್ ಬೆಂಗಳೂರು ಬಂದಾಗೂ ಕೂಡ ಇವ್ರು ಏನಾದ್ರು ಸಪೋರ್ಟ್ ಮಾಡಿಲ್ಲ ರಾಜ್ಯ ಸರ್ಕಾರ ಅಂದರೆ ಇಡೀ ಕರ್ನಾಟಕನೇ ಬಂದ್ ಮಾಡ್ತಾರಂತೆ ಅಂತ ಇವತ್ತು ನಾವು ಹೇಳ್ತಾ ಇಲ್ಲ, ಆಟೋ ಸಂಘಟನೆಗಳು ಹೇಳ್ತಾ ಇದ್ದಾರೆ, ಅವರ ಮುಖ್ಯಸ್ಥರು ಕಾರ್ಯಕರ್ತರು ಎಲ್ಲ ಹೇಳ್ತಾ ಇದ್ದಾರೆ. ಓಕೆ, ಮಾಡಲಿ, ಅವ್ರವ್ರ ಕಷ್ಟ ಸುಖ, ಅದಕ್ಕೆ ನಾವೇನು ಮಾತಾಡೋಕ್ಕಾಗಲ್ಲ, ಸ್ಟ್ರೈಕ್ ಮಾಡಲಿ. ಬಟ್ ಬೆಂಗಳೂರು ಬಂದು ಕರ್ನಾಟಕ ಬಂದಂದ್ರೆ ಇಡೀ ಎಲ್ಲ ಬಂದಾಗಲ್ಲ. ಬೆಂಗಳೂರು ಬಂದು ಕರ್ನಾಟಕ ಬಂದ್ರೆ ಓನ್ಲಿ ಆಟೋ ಮಾತ್ರ ಸೇವೆ ಸ್ಥಗಿತ ಆಗುತ್ತೆ ಅಷ್ಟೇ. ಮಿಕ್ಕಿದ್ದಂಥ ಎಲ್ಲ ಟ್ರಾನ್ಸ್ಪೋರ್ಟ್ ರನ್ನಿಂಗ್ ಇರುತ್ತೆ, ಬೇರೇನು ಬಿಸ್ನೆಸ್ ನಡೀತಾ ಇರ್ತದೆ ಅದೆಲ್ಲ ನಡೀತಾ ಇರುತ್ತೆ. ಬಟ್ ಅವ್ರು ಹೇಳಿರೋದು ಬೆಂಗಳೂರು ಬಂದು ಇಡೀ ಕರ್ನಾಟಕ ಬಂದ್ ಮಾಡ್ತೀವಿ ಅಂದರೆ ಇಲ್ಲಿ ಕಾವೇರಿ ಹೋರಾಟ ನಡೀತಾ ಇಲ್ಲ, ಇಲ್ಲ ಮತ್ತೊಂದು ಮಗದೊಂದು ಭಾಷೆ ಹೋರಾಟ ನಡೀತಾ ಇಲ್ಲ. ಜಸ್ಟ್ ಇಲ್ಲಿ ಆಟೋಗಳಿಗೆ ಬೈಕ್ ಟ್ಯಾಕ್ಸ್ಗೆ ಪರ್ಮಿಷನ್ ಕೊಟ್ಟಿರೋದ್ರಿಂದ ಇವತ್ತು ಆಟೋಗಳಿಗೆ ಹೊಡ್ತಾ ಬೀಳ್ತಾ ಇದೆ, ಅವ್ರಿಗೆ ಜೀವನ ಮಾಡೋಕೆ ಕಷ್ಟ ಆಗ್ತಾ ಇದೆ ಅನ್ನೋ ಒಂದು ರೀಸನ್ ಇಟ್ಕೊಂಡು ಇವತ್ತು ಇವರು ಆಟೋಗಳನ್ನ ಬಂದ್ ಮಾಡ್ತೀವಿ, ಇನ್ನು ಹೇಳೋದು ಬಿಟ್ಟು ಬೆಂಗಳೂರು ಬಂದ್ ಮಾಡ್ತೀವಿ, ಕರ್ನಾಟಕ ಬಂದ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಬಟ್ ಮಾಡಲಿ, ಎಷ್ಟು ದಿವಸ ಅಂತ ಮಾಡೋಕ್ಕಾಗತ್ತೆ? ಇಲ್ಲಿ ಅವ್ರಿಗೂ ಕೆಲಸ ಬಿಟ್ಟು ಅವ್ರಿಗೂ ಹೆಂಡತಿ ಮಕ್ಳು ಅಂತ ಇರ್ತಾರೆ. ಯಾಕೆಂದ್ರೆ ಇವತ್ತು ಸುಪ್ರೀಂ ಕೋರ್ಟಿಂದ ಹೋದ್ರೂ ಪರ್ಮಿಷನ್ ಮತ್ತೆ ಲೀಗಲ್ ಅಂತ ಬಂದರೆ ಏನೂ ಮಾಡೋಕ್ಕಲ್ಲ, ಒಪ್ಕೊಳ್ಳೇಬೇಕು. ಇದಕ್ಕೆ ಮುಂಚೆ ಅವರೇ ಹೇಳ್ತಾ ಇದ್ರು, ಕೇಸ್ ನಡೀತಾ ಇದೆ ಹೈಕೋರ್ಟಿಂದ, ಇದೇನಾದ್ರು ಪರ್ಮಿಷನ್ ಕೊಟ್ಟು ಲೀಗಲ್ ಅಂತ ಕೊಟ್ಟು ನಾವೇನು ಮಾಡಲ್ಲ, ಒಪ್ಕೊಂತೀವಿ ಅಂತ ಅವರೇ ಹೇಳ್ತಾ ಇದ್ರು. ಬಟ್ ಈ ಹೈಕೋರ್ಟಿಂದವ ಈ ಬೈಕ್ ಟ್ಯಾಕ್ಸಿ ಮಾಡ್ಬೋದು, ಲೀಗಲ್ ಅಂತ ಸರ್ಟಿಫಿಕೇಟ್ ಬಂದಿದೆ. ಈಗ ನೋಡಿದ್ರೆ ಇವರಿಗೆ ತಡ್ಕೊಳಕ್ಕೆ ಆಗ್ತಾ ಇಲ್ಲ. ಮತ್ತೆ ಏನಕ್ಕೆ ಮಾಡ್ತಾ ಇದ್ದಾರೆ? ಇದು ಲೀಗಲ್ಲೇ ಅಲ್ಲ, ಹಂಗಾಗಿ ಇದಕ್ಕಿನ್ನೂ ಪಾಲಿಸಿ ಎಲ್ಲ ಬಂದ್ಬಿಟ್ರೆ ಇವ್ರನ್ನ ಹಿಡಿಯೋಕ್ಕಾಗಲ್ಲ. ಹಂಗಾಗಿ ಮುಂದಿನ ದಿನಗಳಲ್ಲಿ ತುಂಬ ಸಮಸ್ಯೆ ಆಗುತ್ತೆ ಆಟೋ ಡ್ರೈವರ್ಗೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಇವರೇ ಫಸ್ಟ್ ಒಂಥರ ಹೇಳಿದ್ರು, ಈಗ ಇವರೇ ಮತ್ತೆ ತಿರುಗಿ ಬಿದ್ದಿದ್ದಾರೆ. ಕಾನೂನು ಮುಂದೆ ಎಲ್ಲರೂ ತಲೆ ಬಾಗಲೇಬೇಕು. ಅವತ್ತು ಹೇಳಿರೋ ಮಾತು ಇವತ್ತು ಉಳಿಸ್ಕೊತಾ ಇಲ್ಲ ಯಾರು ಕೂಡ. ಹೈಕೋರ್ಟಿಂದ ಬೈಕ್ ಟ್ಯಾಕ್ಸ್ಗೆ ಪರ್ಮಿಷನ್ ಆಗಿ ಲೀಗಲ್ ಅಂತ ಬಂದರೆ ಖಂಡಿತ ನಾವು ಯಾರು ಏನು ಮಾಡಲ್ಲ ಅಂತ ಅವರೇ ಹೇಳ್ತಾ ಇದ್ರು. ಬಟ್ ಇವಾಗ ಹೈಕೋರ್ಟಿಂದ ಲೀಗಲ್ ಅಂತ ಬಂದರೆ ಇವಾಗ ಅವರೇ ತಿರುಗಿ ಬಿದ್ದಾರೆ. ಸುಪ್ರೀಂ ಕೋರ್ಟ್ಗೆ ಹೋಗ್ತೀವಿ, ರಾಜ್ಯ ಸರ್ಕಾರಕ್ಕೆ ಯಾವುದೇ ಥರ ಪಾಲಿಸಿ ಮಾಡೋಕ್ಕೆ ಬಿಡಲ್ಲ ಬೈಕ್ ಟ್ಯಾಕ್ಸ್ಗೆ. ಮುಂದಿನ ದಿನಗಳಲ್ಲಿ ಅದು ಏನೇ ಆಗಲಿ ಕರ್ನಾಟಕದಲ್ಲಿ ಬೈಕ್ ಟ್ಯಾಕ್ಸಿ ಸಂಪೂರ್ಣವಾಗಿ ತೊಲಗಲೇಬೇಕು, ತೊಲಗೋವರೆಗೂ ನಾವು ಮಾತ್ರ ಯಾವುದೇ ಕಾರಣಕ್ಕೂ ಬಿಡಲ್ಲ ಅಂತ ಪಟ್ಟು ಹಿಡಿದು ಕೂತ್ಬಿಟ್ಟಿದ್ದಾರೆ ಆಟೋ ಸಂಘಟನೆಗಳು. ಸಂತೋಷ ಮಾಡಲಿ, ತೊಂದರೆ ಇಲ್ಲ. ಯಾಕೆಂದರೆ ಎಲ್ಲರೂ ಜೀವನ ಮಾಡಬೇಕು. ಇವತ್ತು ಬೈಕ್ ಟ್ಯಾಕ್ಸಿಯವರು ಜೀವನ ಮಾಡಬೇಕು, ಆಟೋದವರು ಜೀವನ ಮಾಡಬೇಕು. ಯಾಕೆಂದರೆ ಎಲ್ಲರೂ ಇವತ್ತು ಕನ್ನಡದವ್ರಿಗೆ ಮೊದಲ ಆದ್ಯತೆ ಕೊಡಿ. ನಾವು ಯಾವಾಗಲೂ ಹೇಳ್ತಾ ಇರ್ತೀವಿ, ಆಟೋದಲ್ಲೇ ಆಗಿರ್ಬೋದು, ಬೈಕ್ ಟ್ಯಾಕ್ಸಿಲಿ ಆಗಿರ್ಬೋದು, ಕನ್ನಡದವ್ರಿಗೆ ಮೊದಲ ಆದ್ಯತೆ ಕೊಡಿ. ಹಂಗೂ ಇನ್ ಕೇಸ್ ಸಾಕಾಗಿಲ್ವಾ ರೈಡರ್ಸ್ಗಳು, ಆಮೇಲೆ ಬೇರೆ ಭಾಷೆನ ತಗೊಳ್ಳಿ, ಆಯಿತಾ? ಅವಾಗ ಎಲ್ಲರೂ ಜೀವನ ಮಾಡ್ಬೋದು. ಇಲ್ಲಿ ಏನಾಗಿದೆ ಇವಾಗ ನಮ್ಮ ಬೆಂಗಳೂರಲ್ಲಿ ಕನ್ನಡದವ್ರಿಗಿಂತ ಅನ್ಯ ಭಾಷಿಕರೇ ಜಾಸ್ತಿ ಆಗಿಬಿಟ್ಟಿದ್ದಾರೆ. ಆಟೋ ಡಿಪಾರ್ಟ್ಮೆಂಟಲ್ಲಿ ಆಗಿರ್ಬೋದು, ಬೈಕ್ ಟ್ಯಾಕ್ಸಿಲಿ ಆಗಿರ್ಬೋದು, ಎರಡೂ ಕಡೆ ಇದ್ದಾರೆ. ಫಸ್ಟ್ ಇದನ್ನು ಡಿವೈಡ್ ಮಾಡಬೇಕು. ಇವತ್ತು ಆಟೋಕ್ಕೆ ಪರ್ಮಿಷನ್ ಎಷ್ಟಿದೆ ಅಷ್ಟು ಮಾತ್ರ ಕೊಡಬೇಕು ಅದು ಬೆಂಗಳೂರಲ್ಲಿ. ಅದನ್ನು ಬಿಟ್ಬಿಟ್ಟು ಆಟೋಕ್ಕೆ ದುಪ್ಪಟ್ಟು 2,000 ಲಕ್ಷ ಇರೋದಕ್ಕೆ 4 ಲಕ್ಷ 5 ಲಕ್ಷ ಆಟೋಗಳಾಗಿದ್ದಾವೆ ಬೆಂಗಳೂರಲ್ಲಿ. ಇದರಿಂದ ಬಾಡಿಗೆ ಬರ್ತಾ ಇಲ್ಲ, ಹೊರತು ಬೈಕ್ ಟ್ಯಾಕ್ಸಿಯಿಂದ ಬಾಡಿಗೆ ಬರ್ತಾ ಇಲ್ಲ ಅಂತ ಯಾರು ಹೇಳೋಕ್ಕಾಗಲ್ಲ. ಯಾಕೆಂದರೆ ಅದು ಕಸ್ಟಮರ್ ಡಿಪೆಂಡ್ ಆಗಿರುತ್ತೆ.
ಕಸ್ಟಮರ್ಗೆ ಬೈಕ್ ಟ್ಯಾಕ್ಸಿ ಬೇಕಂದ್ರೆ ಬೈಕ್ ಟ್ಯಾಕ್ಸಿ ಬುಕ್ ಮಾಡ್ತಾನೆ, ಇಲ್ಲ ನಮಗೆ ಬೈಕ್ ಟ್ಯಾಕ್ಸಿ ಸೇಫ್ ಇಲ್ಲಪ್ಪ ಅಂದ್ರೆ ಅವ್ರು ಆಟೋ ಕ್ಯಾಬ್ ಬುಕ್ ಮಾಡ್ತಾರೆ. ಆ ಥರ ಅವ್ರಿಗೆ ಏನು ಕಂಫರ್ಟಬಲ್ ಅಂತ ಅದನ್ನು ಬುಕ್ ಮಾಡ್ಕೊಂಡು ಹೋಗ್ತಾರೆ. ಬಟ್ ಇವತ್ತು ಬೈಕ್ ಟ್ಯಾಕ್ಸಿಂದನೇ ಆರ್ಡರ್ ಬರ್ತಾ ಇಲ್ಲ ಅನ್ನೋಕ್ಕೆ ಅದು 20% ಅಷ್ಟೇ ಕಾರಣ ಆಗುತ್ತೆ ಹೊರತು ಬೇರೆ ಏನೂ ಅಲ್ಲ. ಇವತ್ತಿಂದ ಏನು ಬೈಕ್ ಟ್ಯಾಕ್ಸಿ ಓಡ್ತಾ ಇಲ್ಲ, 10 ವರ್ಷದಿಂದ ಬೈಕ್ ಟ್ಯಾಕ್ಸಿ ಓಡ್ತಾನೆ ಇದೆ. ಅವತ್ತಿಂದ ಜೀವನ ಎಲ್ಲರೂ ಮಾಡ್ತಾನೆ ಇದ್ದಾರೆ, ನಡ್ಕೊಂಡು ಹೋಗ್ತಾನೆ ಇದೆ. ಬಟ್ ಈ ನಡುವೆ ಏನಾಗಿದೆ ಅಂದರೆ ಬೈಕ್ ಟ್ಯಾಕ್ಸಿಗೆ ಪರ್ಮಿಷನ್ ಬಂತಲ್ಲ ಅನ್ನೋ ಒಂದು ಕೋಪ ಅವರಿಗೆ. ಕೋಪ ಅವ್ರಿಗಿಂತ ಹೊಟ್ಟೆ ಕಿಚ್ಚು ಅಂತಾನೆ ಹೇಳ್ಬಿಡೋಣ ಡೈರೆಕ್ಟಾಗಿ. ಏನಿಲ್ಲ, ಲೀಗಲ್ಲಾಗಿ ಬಂದ್ಬಿಡ್ತಲ್ಲ ಹೈಕೋರ್ಟಿಂದ ಬೈಕ್ ಟ್ಯಾಕ್ಸಿ. ಇನ್ನು ಮುಂದೆ ಇವ್ರನ್ನ ಕೈಲಿ ಹಿಡಿಯೋಕ್ಕಾಗಲ್ಲ ಬೈಕ್ ಟ್ಯಾಕ್ಸಿ ಅವ್ರನ್ನ. ಮುಂಚೆನೇ ಈ ಥರ ಮಾಡ್ತಾ ಇದ್ರು. ಇನ್ನು ಇವ್ರದ್ದು ಭಯನೇ ಇರಲ್ಲ ಇವ್ರಿಗೆ. ಬೆಂಗಳೂರಲ್ಲಿ ನಮ್ಮ ಆಟೋ ಸ್ಟ್ಯಾಂಡಲ್ಲೇ ಬಂದು ಹತ್ತಿಸ್ಕೊಂಡು ಹೋಗ್ತಾರೆ ಕಸ್ಟಮರ್ಗಳನ್ನ. ನಾವೇನು ಕೇಳೋಕ್ಕಾಗಲ್ವಲ್ಲ ಅನ್ನೋ ಒಂದು ಮೈಂಡ್ ಸೆಟ್ಟು ಬಂದ್ಬಿಟ್ಟಿದೆ ಇವರಿಗೆ ಮೈಂಡಲ್ಲಿ. ಅದಕ್ಕೋಸ್ಕರ ಇವಾಗ ಉಗ್ರ ಹೋರಾಟ ಮಾಡ್ತೀವಿ. ಯಾವುದೇ ಕಾರಣಕ್ಕೂ ನಾವು ಬಿಡಲ್ಲ ಬೈಕ್ ಟ್ಯಾಕ್ಸಿ ರನ್ ಹಾಕಿ. ಸಂತೋಷ ಮಾಡಿ, ಕಾನೂನು ಪ್ರಕಾರ ಹೋರಾಡಿ, ನಾವೇನು ಬೇಡನಲ್ಲ. ಆದರೆ ರೋಡಲ್ಲಿ ಬೈಕ್ ಟ್ಯಾಕ್ಸಿ ಅವ್ರನ್ನ ಹಿಡ್ಕೊಂಡು ತೊಂದರೆ ಕೊಡೋದು ಮಾತ್ರ ಯಾರು ಮಾಡಬೇಡಿ ಪದೇ ಪದೇ. ಮತ್ತೆ ಇದೊಂದು ವಿಚಾರ ನಾನು ಹೇಳೋಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಇಷ್ಟು ದಿವಸ ಏನು ಮಾಡ್ತಾ ಇದ್ರಲ್ವಾ, ಎಲ್ಲಿ ಬೇಕಲ್ಲಿ ಬೈಕ್ ಟ್ಯಾಕ್ಸಿಯವ್ರನ್ನ ಇಟ್ಕೊಂಡು ಕೀ ಕಿತ್ಕೊಂಡು ಹೊಡೆಯೋದು, ಬಾಯಿ ಬಂದು ಬೈಯೋದು, ಈ ಥರ ಎಲ್ಲ ಕೆಲವರು ಸುಲಿಗೆ ಮಾಡಿದ್ದಾರೆ ಬೈಕ್ ಟ್ಯಾಕ್ಸಿಯವ್ರನ್ನ ಇಟ್ಕೊಂಡು. ಬೇಜಾನಾಗಿದ್ದಾವೆ ಅವು ಕೆಲವೊಂದು ಏರಿಯಾಗಳಲ್ಲಿ. 4,000 5,000 ದುಡ್ಡು ಕಿತ್ಕೊಂಡು ಎದುರಿಸ್ಕೊಂಡು ಈ ಥರ ಎಲ್ಲ ಮಾಡಿದ್ದಾರೆ. ಅವೆಲ್ಲ ನಡೆದಿದ್ದಾವೆ, ಕಂಪ್ಲೇಂಟ್ ಆಗಿದ್ದಾವೆ, ಕೇಸ್ ಆಗಿದ್ದಾವೆ. ಈ ಥರ ಮಾಡಬಾರ್ದು. ಹೋರಾಡ್ತೀರಾ ಕಾನೂನು ಪ್ರಕಾರ ಹೋರಾಡಿ, ಯಾರು ಬೇಡನಲ್ಲ. ಹೈಕೋರ್ಟ್ಗೆ ಹೋಗ್ತೀರಾ, ಸುಪ್ರೀಂ ಕೋರ್ಟ್ಗೆ ಹೋಗ್ತೀರಾ, ರಾಜ್ಯ ಸರ್ಕಾರ ಒತ್ತಡ ಇರ್ತೀರಾ, ಸಂತೋಷ. ನಾವು ಇದಕ್ಕೇನು ಅಡ್ಡಿನಿಲ್ಲ, ನಾವೇನು ಇದಕ್ಕೆ ದೂಸರ ಮಾತಾಡಲ್ಲ. ಕಾನೂನು ಪ್ರಕಾರ ಯಾರೇ ಆಗಲಿ ಹೋರಾಡಿ ಸಂತೋಷವಾಗಿ ಒಪ್ಕೊಂತೀವಿ. ಇದಕ್ಕೆ ನಮ್ದು ಏನು ಅಭ್ಯಂತರ ಇಲ್ಲ. ನಿಮ್ಮ ಕಷ್ಟ ನಿಮ್ಮ ಸುಖಕ್ಕೆ ಹೇಳ್ಕೊತಾ ಇದ್ದೀರಾ, ತೊಂದರೆ ಇಲ್ಲ, ಓಕೆ. ಇಷ್ಟು ದಿವಸ ಮಾಡ್ತಾ ಇದ್ರಲ್ಲ ಕೆಲವೊಬ್ಬೊಬ್ರು, ಎಲ್ಲರೂ ಅಂತ ಹೇಳ್ತಲ್ಲ, ಕೆಲವೊಬ್ಬರು ಆಟೋದವರು ಎಲ್ಲಿ ಬೇಕಲ್ಲಿ ಬೈಕ್ ಟ್ಯಾಕ್ಸಿ ಹಿಡ್ಕೊಂಡು ಗುಂಡಾಗಿರಿ ಮಾಡ್ತಾ ಇದ್ರಲ್ಲ, ಈ ಥರ ಮಾಡೋಕ್ಕಾಗಲ್ಲ. ಮುಂದೆ ಮಾಡೋಂಗಿಲ್ಲ, ಮುಂದಕ್ಕೆ ಮಾಡೋಕ್ಕೂ ಆಗಲ್ಲ. ಯಾಕೆಂದರೆ ಹೈಕೋರ್ಟಿಂದ ಪರ್ಮಿಷನ್ ಬಂದುಬಿಟ್ಟಿದೆ. ಈ ಥರ ಮಾಡಿದ್ರೆ ಕೇಸ್ ಬೀಳುತ್ತೆ, ಅವರಿಗೆ ಸ್ಟೇಷನ್ಗೆ ಹೋಗ್ತಾರೆ, ಆಟೋ ಸೀಸ್ ಆಗುತ್ತೆ, ಅವ್ರ DL ಎಲ್ಲ ಕ್ಯಾನ್ಸಲ್ ಆಗುತ್ತೆ. ಇನ್ನು ಈ ಥರ ಮಾಡೋಕ್ಕಾಗಲ್ವಲ್ಲ, ಅದಕ್ಕೋಸ್ಕರ ಈಗ ಏನು ಮಾಡ್ತಾರೆ, ಸ್ಟ್ರೈಕ್ ಮಾಡ್ತಾಯಿದ್ದಾರೆ. ಸಂತೋಷ, ಸ್ಟ್ರೈಕು ಮಾಡಲಿ, ಮುಷ್ಕರ ಮಾಡಲಿ, ಬಂದ್ ಮಾಡಲಿ, ನಾವೇನು ಬೇಡನ್ನಲ್ಲ, ಸಂತೋಷವಾಗಿ ಒಪ್ಕೊಂತೀವಿ ಎಲ್ಲದನ್ನು. ಹಂಗೇನೆ ಆಟೋಗಳಿಗೂ ಇವ್ರು ಮಾಡಬೇಕು ಸ್ಟ್ರೈಕು. ಇವತ್ತು ನಮ್ಮಲ್ಲಿ ಆಟೋ ಸಂಖ್ಯೆ ಎಷ್ಟು ಜಾಸ್ತಿ ಆಗಿದೆ, ಇದ್ರ ಬಗ್ಗೆ ಅವರು ಯಾರೂ ಕೇಳ್ತಾ ಇಲ್ಲ. 2 ಲಕ್ಷಕ್ಕೆ ಪರ್ಮಿಟ್ ಅಂತ ಕೊಟ್ಟಿರೋದು ಬೆಂಗಳೂರಲ್ಲಿ, 4 ಲಕ್ಷ ಆಟೋ ಓಡ್ತಾ ಇದ್ದಾವೆ. ಇದ್ರ ಬಗ್ಗೆ ಯಾವ ಒಂದು ಸಂಘಟನೆ ಒಂದಾರು ವಿಡಿಯೋ ಮಾಡ್ತೀರಾ, ಯಾವ್ದಾದ್ರು ಹೋರಾಟ ಮಾಡ್ತೀರಾ? ಬೇರೆ ಭಾಷೆಯಲ್ಲಿ ಎಷ್ಟು ಜನ ಬಂದು ಇವತ್ತು ಆಟೋ ಓಡಿಸ್ತಾ ಇದ್ದಾರೆ. ಅವ್ರ ಹತ್ರ DL ಇಲ್ಲ, RC ಇಲ್ಲ, ಏನು ಗಾಡಿಗೆ ಡಾಕ್ಯುಮೆಂಟ್ಸ್ ಇರಲ್ಲ, ಯಾರ್ದೋ ಓನರಲ್ಲಿ ಹೆಸರು ಆಟೋ ಇರುತ್ತೆ, ಯಾರೋ ಡ್ರೈವರ್ ಆಟೋ ಓಡಿಸ್ತಾ ಇರ್ತಾನೆ. ಆನ್ಲೈನಲ್ಲಿ ಬುಕ್ ಮಾಡಿದ್ರೆ ಒಂದು ಆಟೋ ಗಾಡಿ ನಂಬರ್ ಬರುತ್ತೆ, ಇಲ್ಲಿ ಡ್ರೈವರ್ ತಗೊಂಬರೋದೇ ಒಂದು ಆಟೋ ಬಂದಿರುತ್ತೆ. ಈ ಥರ ಎಷ್ಟು ನೋಡ್ತಾ ಇರ್ತೀವಿ ನಾವು ಪ್ರತಿನಿತ್ಯ. ಇದ್ರ ವಿರುದ್ಧ ಹೋರಾಡಿ. ಇದ್ರ ವಿರುದ್ಧ ಯಾರು ಹೋರಾಡಲ್ಲ, ಯಾರು ಕೇಳಲ್ಲ. ಬೈಕ್ ಟ್ಯಾಕ್ಸಿ ಮಾತ್ರ ಪದೇ ಪದೇ ತೊಂದರೆ ಕೊಟ್ಟಿದ್ದೇನೆ. ಎಷ್ಟು ದಿವಸ ಆದ್ರೂ ಈ ಬೈಕ್ ಟ್ಯಾಕ್ಸಿ ಅಂತಲೂ ಟಾರ್ಚರ್ ತಪ್ಪಿದ್ದೇ ಅಲ್ಲ ಈ ಆಟೋ ಡಿಪಾರ್ಟ್ಮೆಂಟಿಂದವ. ಬಟ್ ಇದೆಲ್ಲಿ ಕೊನೆ ಆಗುತ್ತೆ ಅಂತಲೇ ಯಾರಿಗೂ ಗೊತ್ತಾಗ್ತಾ ಇಲ್ಲ. ಇನ್ಮೇಲಾದ್ರೂ ಹೈಕೋರ್ಟಿಂದ ಸಬ್ಮಿಷನ್ ಬಂತು, ಇನ್ಮೇಲೆ ಅವ್ರು ನೆಮ್ಮದಿಯಾಗಿ ಕೆಲಸ ಮಾಡ್ತಾರೆ ಅಂದ್ಕೊಂಡ್ರೆ, ಬಟ್ ಇನ್ನೂ ನೆಮ್ಮದಿಯಾಗಿ ಮಾಡೋಕ್ಕೆ ಬಿಡ್ತಾ ಇಲ್ಲ ಇವರು. ಮುಂದಕ್ಕಿನ್ನೂ ಟಾರ್ಚರ್ ಕೊಡ್ತಾನೆ ಇದ್ದಾರೆ. ಬಟ್ ಇದನ್ನು ಎಲ್ಲಿವರೆಗೂ ಕಂಟಿನ್ಯೂ ಆಗುತ್ತೆ, ಎಲ್ಲಿ ಕೊನೆ ಆಗುತ್ತೆ, ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅನ್ನೋದು ಎಲ್ಲರಿಗೂ ಒಂದು ಎಕ್ಸ್ಟ್ರಾ ಪ್ರಶ್ನೆ ಆಗಿ ಉಳಿದಿದೆ. ನೋಡೋಣ ಮುಂದಿನ ದಿನಗಳಲ್ಲಿ ಏನಾಗುತ್ತೆ. ಸ್ಟ್ರೈಕ್ ಮಾಡಿ ಬಂದ್ ಮಾಡಿ ರಾಜ್ಯ ಸರ್ಕಾರ ಏನಾದ್ರು ಸುಪ್ರೀಂ ಕೋರ್ಟಿಗೆ ಹೋಗುತ್ತಾ ಸ್ಟೇ ಆರ್ಡರ್ ತರೋಕ್ಕೆ ಅಂತ, ಅದನ್ನು ಕೂಡ ಕಾದು ನೋಡೋಣ. ಯಾಕೆಂದರೆ ಹೈಕೋರ್ಟ್ಗೆ ತಲೆ ಬಾಗಲೇಬೇಕು ಎಲ್ಲರೂ. ಯಾಕೆಂದರೆ ನಮ್ಮ ರಾಜ್ಯ ಸರ್ಕಾರದ ಹೈಕೋರ್ಟಿಂದನೇ ಪರ್ಮಿಷನ್ ಬಂದಿದೆ ಅಂದರೆ ಅದಕ್ಕೆ ಯಾರು ದೂಸರ ಮಾತಾಡೋಂಗಿಲ್ಲ. ಬಟ್ ಆದ್ರೂ ಇವತ್ತು ಬೈಕ್ ಟ್ಯಾಕ್ಸಿ ಇಲ್ಲೀಗಲ್ ಅಂತಲೇ ಹೇಳ್ತಾ ಇದ್ದಾರೆ ಇನ್ನೂ ಕೂಡ ಆಟೋ ಡಿಪಾರ್ಟ್ಮೆಂಟರು. ಹೈಕೋರ್ಟಿಂದ ಲೀಗಲ್ ಅಂತ ಬಂದ್ರೂ ಇವತ್ತು ಇವರು ಲೀಗಲಾಗಿ ಒಪ್ಕೊಳಕ್ಕೆ ರೆಡಿ ಇಲ್ಲ, ಇಲ್ಲೀಗಲ್ ಅಂತಲೇ ಹೇಳ್ತಾ ಇದ್ದಾರೆ. ಓಕೆ, ಇದು ಎಲ್ಲಿ ಸುಪ್ರೀಂ ಕೋರ್ಟಿಂದ ಏನಾರು ಬಂದರೆ ಅವಾಗ ಅವ್ರು ಒಪ್ಕೊಂತಾರೆ ಲೀಗಲ್ ಅಂತ ಗೊತ್ತಿಲ್ಲ. ನೋಡೋಣ, ಅದಕ್ಕೂ ಕೇಸ್ ಹಾಕಲಿ. ಅಲ್ಲಿಂದ ಎಷ್ಟು ವರ್ಷ ಕೇಸ್ ನಡೆಯುತ್ತೆ ಸುಪ್ರೀಂ ಕೋರ್ಟಲ್ಲಿ ಅಂತಲೂ ಗೊತ್ತಿಲ್ಲ. ಅಲ್ಲಿ ಹೋಗಿ, ಯಾಕೆಂದರೆ ಹೈಕೋರ್ಟ್ಗಿರೋ ದೊಡ್ಡಣ್ಣ ಸುಪ್ರೀಂ ಕೋರ್ಟ್, ಅಲ್ಲಿ ಹೋಗಿ ಹೋರಾಡ್ತಕ್ಕಂಥ ಶಕ್ತಿ ಯಾರಿಗಿದೆ? ಇಲ್ಲೇನ ಕರ್ನಾಟಕದಲ್ಲಿ ಬೆಂಗಳೂರು ಹೋಗೋರು ಕೇಸ್ ಹಾಕೋರು ಬರ್ತಾಯಿದ್ರು. ಬಟ್ ಅಲ್ಲಿ ವಾರಕ್ಕೊಂದು ಡೇಟ್ ಕೊಡ್ತಾರೆ, ಹಿಯರಿಂಗ್ ಡೇಟು. ಬೆಂಗಳೂರಿಂದ ಡೆಲ್ಲಿಗೆ ಹೋಗ್ತಾರೆ ಎಲ್ಲವಾ, ವಾರವ ಕೆಲಸ ಕಾರ್ಯ ಬಿಟ್ಟು ಅಲ್ಲಿ ಹೋಗಿ ಮಾತುಕತೆ ವಾದ ಮಾಡೋಕ್ಕಾಗತ್ತಾ? ಖಂಡಿತ ಆಗಲ್ಲ, ಕಷ್ಟ ಆಗುತ್ತೆ ಮುಂದಿನ ದಿನಗಳಲ್ಲಿ. ಹಂಗಾಗಿ ಯಾವುದೇ ಕಾರಣಕ್ಕೂ ಇದೆಲ್ಲ ಆಗದೇ ಇರೋ ಮಾತು. ಏನೇ ಆದ್ರೂ ಬೈಕ್ ಟ್ಯಾಕ್ಸಿ ಇನ್ನು ಮುಂದೆ ಸ್ವತಂತ್ರವಾಗಿ ರನ್ ಆಗುತ್ತೆ ಬೆಂಗಳೂರಲ್ಲಿ. ಇದಕ್ಕೆ ಯಾವುದೇ ಅಡೆತಡೆ ಇಲ್ಲ. ಬಟ್ ಅವ್ರ ಹೋರಾಟ ನ್ಯಾಯಯುತವಾಗಿ ಹೋರಾಡ್ತಾ ಇರಲಿ, ತೊಂದರೆ ಎಲ್ಲ ಒಪ್ಕೊಳ್ಳೋಣ. ಬಟ್ ಬೈಕ್ ಟ್ಯಾಕ್ಸಿ ಇನ್ನು ಮುಂದೆ ಯಾರು ತೊಂದರೆ ಕೊಡಬಾರ್ದು, ತೊಂದರೆ ಕೊಡೋಂಗಿಲ್ಲ, ಅದಂತೂ ಬಂದಿದೆ ಹೈಕೋರ್ಟಿಂದವ. ಬಟ್ ಸದ್ಯಕ್ಕಂತೂ ಬೈಕ್ ಟ್ಯಾಕ್ಸಿ ನೆಮ್ಮದಿಯಾಗಿ ಮಾಡ್ತಾ ಇರಿ ಹುಡುಗರು, ಯಾವುದೇ ಥರ ತೊಂದರೆ ಇಲ್ಲ. ಬಟ್ ಮುಂದಿನ ದಿನಗಳಲ್ಲಿ ನೋಡೋಣ ಏನಾಗುತ್ತೆ. ಉಗ್ರ ಹೋರಾಟ ಮಾಡ್ತೀವಿ, ಬಂದ್ ಮಾಡ್ತೀವಿ ಅಂತಾರೆ, ಮಾಡಿ ಸಂತೋಷವಾಗಿ ಒಪ್ಕೊಂತೀವಿ, ಯಾವುದೇ ರೀತಿ ಬೇಡ ಅಂತ ಹೇಳಲ್ಲ. ಬಟ್ ಬೈಕ್ ಟ್ಯಾಕ್ಸಿಗೆ ತೊಂದರೆ ಕೊಡಬಾರ್ದು ಅಷ್ಟೇ, ನಮ್ಮ ಪ್ರಕಾರ ಹೇಳ್ತಕ್ಕಂಥ ಇಷ್ಟೇ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸ್ ತಿಳಿಸಿ. ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ವಾಚ್ ಮಾಡಿ, ಹಾಗೆ ಪಕ್ಕದಾಗಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಹೇಳ್ತಾ ಈ ವಿಡಿಯೋ ಎಲ್ಲಿಗೆ ಮುಗಿಸ್ತಾ ಇದ್ದೀನಿ, ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಹ್ಯಾವ್ ಎ ನೈಸ್ ಡೇ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.